ಯಾರಾದರೂ ಒಬ್ರು ತುಂಬಾ ಪ್ರಭಾವಶಾಲಿ ವ್ಯಕ್ತಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಅಂದ್ಕೊಳ್ಳಿ. ನಾವು ಅವ್ರ ಹತ್ರ ಹೋಗಿ ಸ್ವಾಮಿ ನೀವು ಯಾರು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಏನು ಉತ್ತರ ಬರ್ಬೋದು? ನಾನು ಇಂಥವನು, ನನ್ನ ಸಾಧನೆ ಇದು, ನನ್ನ ಪದವಿ ಇದು, ಹೀಗ್ತಾನೆ. ಹೌದು, ತಮ್ಮ ಗುರುತನ್ನು ತಮ್ಮ ಸಾಧನೆಗಳ ಮೂಲಕ ತಾವು ಏನಾಗಿದ್ದೇವೆ ಅನ್ನೋದ್ರ ಮೂಲಕ ಹೇಳ್ಕೊಡೋದು ಸಾಮಾನ್ಯ. ಅದೇ ನಮ್ಮ ಪರಿಚಯ. ಅದೇ. ಆದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಯಾರು ಅಂತ ಹೇಳೋ ಬದಲು ತಾನು ಯಾರು ಅಲ್ಲ ಅಂತ ಹೇಳೋದ್ರ ಮೂಲಕನೇ ತನ್ನ ನಿಜವಾದ ಗುರುತನ್ನು ಸ್ಪಷ್ಟಪಡಿಸಿದ್ರೆ, ನಾನು ಅದಲ್ಲ, ಇದು ಅಲ್ಲ, ಮತ್ತೊಂದಲ್ಲ ಅಂತ, ಇದು ಕೇಳೋಕ್ ಸ್ವಲ್ಪ ವಿಚಿತ್ರ ಅಲ್ವಾ? ಖಂಡಿತ ವಿಚಿತ್ರ. ಅದೇ ಅಲ್ಲೇ ಇರೋದು ಸ್ವಾರಸ್ಯ. ಕೆಲವೊಮ್ಮೆ ನಾವು ಏನಲ್ಲ ಅಂತ ಹೇಳೋದ್ರಲ್ಲೇ ನಮ್ಮ ನಿಜವಾದ ಉದ್ದೇಶ, ನಮ್ಮ ಪಾತ್ರ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪರ್ಫೆಕ್ಟ್. ಇವತ್ತಿನ ನಮ್ಮ ಚರ್ಚೆ ಇದೇ ವಿಷಯದ ಬಗ್ಗೆ. ನಾವು ಯೋವಾನ್ನನ ಸುವಾರ್ತೆಯಿಂದ ಒಂದು ಭಾಗವನ್ನ ತಗೊಂಡಿದೀವಿ, ದೀಕ್ಷಾ ಸ್ನಾನಿಕನಾದ ಯೋವಾನ್ನನ ಬಗ್ಗೆ. ಆತನ ಸಾಕ್ಷ್ಯ ಮತ್ತೆ ಅವನ ವಿನಯದ ಬಗ್ಗೆ ಆಳವಾಗಿ ನೋಡೋಣ. ಹಾಗಾದ್ರೆ ಮೊದಲು ಅಲ್ಲಿನ ಸನ್ನಿವೇಶ ಹೇಗಿತ್ತು ಅಂತ ಶುರು ಮಾಡೋಣವಾ? ಖಂಡಿತ. ಸನ್ನಿವೇಶ ಹೀಗಿದೆ. ಜೆರುಸಲೇಂನಿಂದ, ಅಂದ್ರೆ ಧಾರ್ಮಿಕ ಅಧಿಕಾರದ ಕೇಂದ್ರದಿಂದ ಕೆಲವು ಯಾಜಕರು ಮತ್ತೆ ಲೇವಿಯರನ್ನು ಕಳಿಸಲಾಗತ್ತೆ. ಎಲ್ಲಿಗೆ? ಯೋರ್ದಾನ್ ನದಿಯ ಹತ್ತಿರ. ಯಾಕೆಂದ್ರೆ ಅಲ್ಲಿ ಯೋವಾನ್ನ ಅನ್ನೋ ಒಬ್ಬ ವ್ಯಕ್ತಿ ಜನರಿಗೆ ದೀಕ್ಷಾಸ್ನಾನ ಕೊಡ್ತಾ ಇದ್ದಾನೆ. ಅವನ ಸುತ್ತ ಒಂದು ದೊಡ್ಡ ಜನಸಮೂಹ ಸೇರ್ತಾ ಇದೆ. ಅವನ ಮಾತುಗಳು ತುಂಬಾ ಪ್ರಭಾವಶಾಲಿಯಾಗಿದೆ. ಓಕೆ, ಹಾಗಾಗಿ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾರಿವನು ಇದ್ದಕ್ಕಿದ್ದ ಹಾಗೆ ಬಂದು ಇಷ್ಟೊಂದು ಜನರನ್ನ ಆಕರ್ಷಿಸ್ತಿದ್ದಾನಲ್ಲ? ಹೌದು. ಇವನೇ ನಾವು ಕಾಯ್ತಾ ಇರೋ ಲೋಕೋದ್ಧಾರಕನ, ಮೆಸಾಯನ, ಅಥವಾ ಹಳೆಕಾಲದ ಪ್ರವಾದಿಗಳಲ್ಲಿ ಯಾರಾದ್ರೂ ಮತ್ತೆ ಬಂದಿದ್ದಾರಾ ಅಂತ ಒಂದು ಗೊಂದಲ, ಕುತೂಹಲ ಎಲ್ಲವೂ ಇದೆ. ನಿಖರವಾಗಿ ಅವರಿಗೆ ಉತ್ತರ ಬೇಕು. ಹೋಗಿ ಅವನು ಯಾರು ಅಂತ ನೋಡ್ಕೊಂಡ್ ಬನ್ನಿ ಅಂತ ಕಳ್ಸಿದ್ದಾರೆ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಗುರಿ ಏನು ಅಂದ್ರೆ, ಈ ಪ್ರಶ್ನೋತ್ತರದ ಮೂಲಕ ಯೋವಾನ್ನ ತನ್ನ ಬಗ್ಗೆ ಏನ್ ಹೇಳ್ತಾನೆ, ಮತ್ತೆ ತನಗಿಂತ ದೊಡ್ಡವನಾದ ಇನ್ನೊಬ್ಬನ ಬಗ್ಗೆ ಏನ್ ಹೇಳ್ತಾನೆ, ಅದರಲ್ಲಿ ನಮಗೇನು ಪಾಠ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಆ ಸೀನಿಗೆ ಹೋಗೋಣ. ಅಧಿಕಾರಿಗಳು ನೇರವಾಗಿ ಬಂದು ಕೇಳ್ತಾರೆ, ನೀನು ಯಾರು? ಯೋಹಾನನ ಮೊದಲ ಉತ್ತರವೇ ಒಂದು ಶಾಕ್ ಕೊಡುತ್ತೆ. ಹೌದು, ಅವನು ಸುತ್ತಿ ಬಳಸಿ ಏನೂ ಹೇಳಲ್ಲ. ಯಾವುದೇ ನಾಟಕ ಇಲ್ಲ. ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಅಭಿಷಿಕ್ತನಾದ ಲೋಕೋದ್ಧಾರಕ ಅಲ್ಲ. ಮುಗೀತು. ಒಂದೇ ವಾಕ್ಯದಲ್ಲಿ ಜನರ ಅತಿದೊಡ್ಡ ನಿರೀಕ್ಷೆಯನ್ನು ತಳ್ಳಿಹಾಕ್ತಾನೆ. ಒಂದು ನಿಮಿಷ. ಆ ಕಾಲದಲ್ಲಿ ಮೆಸ್ಸಾಯನಿಗಾಗಿ, ಲೋಕೋದ್ಧಾರಕನಿಗಾಗಿ ಜನ ಎಷ್ಟು ಕಾತುರದಿಂದ ಕಾಯ್ತಾ ಇದ್ರು. ಹೌದು. ಇಡೀ ಜನಾಂಗದ ಭರವಸೆಯೇ ಅದಾಗಿತ್ತು. ಇವನನ್ನು ನೋಡಿದ್ರೆ ಜನರಿಗೆ ಹಾಗಿರಬಹುದನ್ಸಿರುತ್ತೆ. ಬೇರೆ ಯಾರಾದ್ರೂ ಆಗಿದ್ರೆ ಆ ಅವಕಾಶವನ್ನ ಬಳಸ್ಕೊಂಡು ಹೌದು ನಾನೇ ಅವನು ಅಂತ ಹೇಳ್ಬಿಡೋ ಚಾನ್ಸ್ ಇತ್ತಲ್ವಾ? ಖಂಡಿತ ಇತ್ತು. ಇದಕ್ಕೆ ನಕಾರಾತ್ಮಕ ತಪ್ಪೊಪ್ಪಿಗೆ ಅಂತ ಹೇಳ್ಬೋದು. ಅವನಿಗೆ ಸಿಗಬಹುದಾದ ಎಲ್ಲಾ ಗೌರವ, ಕೀರ್ತಿ, ಅಧಿಕಾರ ಎಲ್ಲವನ್ನೂ ಒಂದೇ ಮಾತಲ್ಲಿ ಬೇಡ ಅಂತಾನೆ. ಆದ್ರೆ ಜೆರುಸಲೇಂನಿಂದ ಬಂದ ಅಧಿಕಾರಿಗಳು ಅಷ್ಟಿಕೆ ಬಿಡೋರಲ್ಲ. ಅವರತ್ರ ಒಂದು ಚೆಕ್ಲಿಸ್ಟ್ ಇದ್ದ ಹಾಗೆ ಇರುತ್ತೆ. ಹೌದು. ಅವರು ಮುಂದಿನ ಪ್ರಶ್ನೆ ಕೇಳ್ತಾರೆ. ಸರಿ, ನೀನು ಲೋಕೋದ್ಧಾರಕ ಅಲ್ಲ ಅಂದ್ಮೇಲೆ ಹಾಗಾದ್ರೆ ನೀನು ಎಲಿಯನೋ? ಅದಕ್ಕೂ ಯೋವಾನನ ಉತ್ತರ ಸಿಂಪಲ್ ಆಗಿ ಅಲ್ಲ. ಅವರು ಮತ್ತೂ ಬಿಡಲ್ಲ. ಮೂರನೇ ಆಪ್ಷನ್, ಹಾಗಾದ್ರೆ ಬರ್ಬೇಕಾಗಿದ್ದ ಆ ಪ್ರವಾದಿ ನೀನಾ ಅಂತಾರೆ. ಅದಕ್ಕೂ ಉತ್ತರ ಅದು ಅಲ್ಲ. ಇಲ್ಲಿ ಎಲಿಯನ ಹೆಸರು ಯಾಕೆ ಬರುತ್ತೆ? ಬೇರೆ ಯಾವ ಪ್ರವಾದಿ ಹೆಸರು ಯಾಕಿಲ್ಲ? ಯಾಕೆಂದ್ರೆ ಹಳೆಯ ಒಡಂಬಡಿಕೆಯ ಕೊನೆಯ ಪುಸ್ತಕವಾದ ಮಲಾಕಿಯಲ್ಲಿ ಒಂದು ಸ್ಪಷ್ಟವಾದ ಪ್ರವಾದನೆ ಇತ್ತು. ಲೋಕೋದ್ಧಾರಕನ ಬರುವಿಕೆಗಿಂತ ಮೊದಲು ಪ್ರವಾದಿಯಾದ ಎಲಿಯನು ಮತ್ತೆ ಬರಬೇಕು ಅಂತ. ಅದು ಜನರ ಮನಸ್ಸಲ್ಲಿ ಆಳವಾಗಿ ಬೇರೂರಿತ್ತು. ಹಾಗಾಗಿ ಜನ ಕಾಯ್ತಾ ಇದ್ರು, ಮೊದಲು ಎಲಿಯ ಬರ್ತಾನೆ, ಆಮೇಲೆ ಮೆಸಾಯ ಬರ್ತಾನೆ ಅಂತ. ಹೌದು. ಯೋವಾನನ ನೋಡಿದಾಗ ಇವನೇ ಆ ಎಲಿಯ ಇರಬೇಕು ಅಂತ ಜನ ಅಂದುಕೊಂಡಿದ್ರು. ಸಹಜವಾಗಿ. ಆದ್ರೆ ಇಲ್ಲೊಂದ್ ಸಣ್ಣ ಗೊಂದಲ ಇದೆ. ಲೂಕನ ಸುವಾರ್ತೆಯಲ್ಲಿ ನೋಡಿದ್ರೆ ಯೋವಾನನನ್ನು ಎಲಿಯನ ಆತ್ಮ ಮತ್ತು ಶಕ್ತಿಯಲ್ಲಿ ಬಂದಿದ್ದನು ಅಂತ ಹೇಳಲಾಗುತ್ತೆ. ಹೌದು. ಆದ್ರೆ ಯೋವಾನನೇ ನೇರವಾಗಿ ನಾನು ಎಲಿಯ ಅಲ್ಲ ಅಂತಾನೆ. ಯಾಕ್ ಹೀಗೆ? ಅದೇ ನನ್ನ ಪ್ರಶ್ನೆ. ಅವನು ಸುಳ್ಳು ಹೇಳ್ತಿದ್ದಾನಾ ಅಥವಾ ನಮಗೆ ಅರ್ಥವಾಗದ ಬೇರೇನಾದ್ರೂ ಇದೆಯಾ? ಇಲ್ಲೇ ಯೋಹಾನನ ವಿನಯದ ಸೌಂದರ್ಯ ಇರೋದು. ಅವನು ಏಲಿಯನ ಕೆಲ್ಸವನ್ನ ಮಾಡ್ತಾ ಇದ್ರು, ಆ ಬಿರುದನ್ನ ತಗೊಳಕ್ ಇಷ್ಟಪಡಲ್ಲ. ನಾನೇ ಆ ವ್ಯಕ್ತಿ ಅಂತ ಹೇಳ್ಕೊಡಲ್ಲ. ಯಾಕೆಂದ್ರೆ ಅವನ ಗಮನ ತನ್ನ ಮೇಲಿಲ್ಲ. ಅವನು ತನ್ನನ್ನ ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಉದ್ದೇಶಕ್ಕಾಗಿ ಇರೋ ದೂತ ಅಥವಾ ಕೇವಲ ಒಂದು ಧ್ವನಿ ಅಂತ ನೋಡ್ಕೊಳ್ತಾನೆ. ಇದು ತುಂಬಾ ಇಂಟ್ರೆಸ್ಟಿಂಗ್.
ಈಗ ಅಧಿಕಾರಿಗಳ ಪರಿಸ್ಥಿತಿ ನೆನೆಸ್ಕೊಳ್ಳಿ. ಅವರು ಕೇಳಿದ 3 ಪ್ರಶ್ನೆಗೂ ಉತ್ತರ ಅಲ್ಲ ಅಲ್ಲ ಅಲ್ಲ. ಹೌದು. ಅವ್ರಿಗೆ ಈಗ ಫ್ರಸ್ಟ್ರೇಷನ್ ಆಗಿರ್ಬೇಕು. ಹಾಗಾದ್ರೆ ನೀನ್ ಯಾರು ಅಂತ ಹೇಳಪ್ಪ, ನಮ್ಮನ್ನ ಕಳಿಸ್ತವ್ರಿಗೆ ನಾವು ಏನಂತ ಉತ್ತರ ಕೊಡಬೇಕು, ನಿನ್ನ ಬಗ್ಗೆ ನೀನೇನ್ ಹೇಳ್ಕೊಳ್ತೀಯಾ ಅಂತ ಕೇಳ್ತಾರೆ. ಹೌದು. ಕೊನೆಗೂ ಯೋವಾನ ತನ್ನ ಗುರುತನ್ನ ಹೇಳ್ತಾನೆ. ಹೌದು. ಆದ್ರೆ ಆ ಗುರುತು ಕೂಡ ಒಬ್ಬ ವ್ಯಕ್ತಿಯದ್ದಲ್ಲ, ಅದು ಒಂದು ಕೆಲ್ಸದ್ದು. ಅವನು ಪ್ರವಾದಿ ಯೆಶಾಯನ ಮಾತುಗಳನ್ನೇ ಉಲ್ಲೇಖಿಸಿ ಹೇಳ್ತಾನೆ. ನಾನು ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿರಿ ಎಂದು ಬೆಂಗಾಡಿನಲ್ಲಿ ಕೂಗುವವನ ಸ್ವರ. ಬೆಂಗಾಡಿನಲ್ಲಿ ಕೂಗುವನ ಸ್ವರ. ಇದೊಂದು ಅದ್ಭುತವಾದ ರೂಪಕ. ಇದರ ಅರ್ಥವೇನು? ಯಾಕೆ ಅವನು ತನ್ನನ್ನು ವ್ಯಕ್ತಿ ಅನ್ನದೇ ಸ್ವರ ಅಂತ ಕರೆಕೊಳ್ತಾನೆ? ಇದರ ಆಳವನ್ನು ಗಮನಿಸಿ. ಸ್ವರದ ಕೆಲಸವೇನು? ಒಂದು ಸಂದೇಶವನ್ನು ಅಂದ್ರೆ ವಾಕ್ಯವನ್ನು ತಲುಪಿಸುವುದು. ನೀವೊಂದು ಹಾಡನ್ನು ಕೇಳಿದಾಗ ನಿಮ್ಗೆ ಗಾಯಕನ ಧ್ವನಿ ಕೇಳಿಸುತ್ತೆ, ಆದ್ರೆ ನಿಮ್ಮ ಮನಸ್ಸಲ್ಲಿ ಉಳಿಯೋದು ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಅಲ್ವಾ? ಹೌದು. ಸಂದೇಶ ತಲುಪಿದ ಮೇಲೆ ಸ್ವರಕ್ಕೆ ಅಷ್ಟು ಮಹತ್ವ ಇರಲ್ಲ. ನಿಖರವಾಗಿ. ಯೋಹಾನನ ಇಡೀ ಜೀವನದ ಉದ್ದೇಶವೇ ಅದು. ಅವನು ಸ್ವರ, ಬರಲಿರುವ ವಾಕ್ಯ ಯೇಸು. ಓ. ತನ್ನ ಕೆಲಸ ಆ ವಾಕ್ಯಕ್ಕಾಗಿ ದಾರಿ ಮಾಡಿಕೊಡುವುದು ಅಷ್ಟೇ. ಸಂದೇಶ ಮುಖ್ಯ, ಸಂದೇಶ ಕಾರಣನಲ್ಲ. ನನ್ನ ಜನಪ್ರಿಯತೆ, ನನ್ನ ಹಿಂಬಾಲಕರು ಎಲ್ಲವೂ ಆ ವಾಕ್ಯಕ್ಕೆ ಸೇರಬೇಕು. ತಾನು ಕೇವಲ ಒಂದು ಉಪಕರಣ. ವಾವ್. ಇದನ್ನ ಇವತ್ತಿನ ಕಾಲಕ್ಕೆ ಹೋಲಿಸಿದರೆ ಇನ್ಫ್ಲೂಯೆನ್ಸರ್, ಸೆಲೆಬ್ರಿಟಿಗಳ ಕಾಲದಲ್ಲಿ ಎಲ್ಲರೂ ತಮ್ಮನ್ನೇ ಬ್ರ್ಯಾಂಡ್ ಮಾಡಿಕೊಳ್ಳುವಾಗ ಯೋಹಾನನ ಈ ಮಾತು ಕ್ರಾಂತಿಕಾರಿಯಾಗಿದೆ. ನಿಜ. ಇದು ಸೆಲ್ಫ್ಲೆಸ್ನೆಸ್ನ ಪರಾಕಾಷ್ಠೆ. ಸ್ವರ ಅಡಗಬೇಕು, ವಾಕ್ಯ ಉಳಿಬೇಕು. ಆಬ್ಸಲ್ಯೂಟ್ಲಿ. ಇದಕ್ಕಿಂತ ದೊಡ್ಡ ವಿನಯವನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಸರಿ, ಯೋವಾನ ತನ್ನನ್ನು ಸ್ವರ ಅಂತ ಹೇಳಿದ್ಮೇಲೆ ಅಲ್ಲಿದ್ದ ಫರಿಸಾಯರ ಕಡೆಯಿಂದ ಬಂದಿದ್ದ ಕೆಲವರು ಒಂದು ತರ್ಕಬದ್ಧವಾದ ಪ್ರಶ್ನೆ ಕೇಳ್ತಾರೆ. ಹೌದು, ಅವರು ಸುಮ್ಮನೆ ಬಿಡಲ್ಲ. ಸರಿ, ನೀನು ಲೋಕೋದ್ಧಾರಕನೂ ಅಲ್ಲ, ಎಲಿಯಾನೂ ಅಲ್ಲ, ಆ ಪ್ರವಾದಿಯೂ ಅಲ್ಲ ಅಂದ್ಮೇಲೆ ನಿನಗೆ ದೀಕ್ಷಾಸ್ನಾನ ಕೊಡೋಕೆ ಏನ್ ಅಧಿಕಾರ ಇದೆ? ಯಾಕೀ ಕೆಲಸ ಮಾಡ್ತಿದ್ಯಾ ಅಂತ. ಇದು ನ್ಯಾಯವಾದ ಪ್ರಶ್ನೆ ಅಲ್ವಾ? ಖಂಡಿತ. ಇದು ತುಂಬಾ ಲಾಜಿಕಲ್ ಪ್ರಶ್ನೆ. ವಾಟ್ಸ್ ಯುವರ್ ಅಥಾರಿಟಿ ಅಂತ ಕೇಳ್ತಿದ್ದಾರೆ. ಈ ಪ್ರಶ್ನೆಗೆ ಯೋವಾನ್ನ ಕೊಡುವ ಉತ್ತರ ಅವನ ವಿನಯದ ಇನ್ನೊಂದು ಹಂತವನ್ನು ತೋರಿಸುತ್ತೆ. ಅವನು ತನ್ನ ಅಧಿಕಾರದ ಬಗ್ಗೆ ವಾದ ಮಾಡಲ್ಲ. ಬದಲಾಗಿ ತಕ್ಷಣವೇ ಮತ್ತೆ ಗಮನವನ್ನು ತನ್ನಿಂದ ಬೇರೆ ಕಡೆಗೆ ತಿರುಗಿಸ್ತಾನೆ. ಅವನು ಹೇಳ್ತಾನೆ, ನಾನು ನಿಮ್ಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡ್ತಾ ಇದ್ದೀನಿ, ಆದರೆ ನಿಮ್ಮ ನಡುವೆ ನಿಮ್ಗೆ ತಿಳಿಯದ ಒಬ್ಬ ವ್ಯಕ್ತಿ ಇದ್ದಾರೆ. ನನ್ನ ನಂತರ ಬರಬೇಕಾದವರು ಅವರೇ. ಹೌದು. ಅವರ ಪಾದರಕ್ಷೆಗಳ ಭಾರನ್ನು ಬಿಚ್ಚೋದಕ್ಕೂ ನಾನು ಯೋಗ್ಯನಲ್ಲ. ಈ ಪಾದರಕ್ಷೆ ಬಿಚ್ಚೋಕೆ ಯೋಗ್ಯನಲ್ಲ ಅನ್ನೋ ಮಾತು ಇದೇನೋ ನಮ್ರತೆಯಿಂದ ಹೇಳ್ದಾಗ ಕಾಣಿಸುತ್ತೆ. ಆದರೆ ಇದರ ಹಿಂದೆ ಏನಾದರೂ ಆಳವಾದ ಸಾಂಸ್ಕೃತಿಕ ಅರ್ಥ ಇದೆಯಾ? ಖಂಡಿತ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆ ಕಾಲದಲ್ಲಿ ಮನೆಗೆ ಬಂದ ಅತಿಥಿಯ ಧೂಳು ತುಂಬಿದ ಕಾಲನ್ನು ತೊಳೆಯುವುದು, ಅವರ ಚಪ್ಲಿಯ ಬಾರನ್ನು ಬಿಚ್ಚುವುದು ಗುಲಾಮರ ಕೆಲಸವಾಗಿತ್ತು. ಅದರಲ್ಲೂ ಅತ್ಯಂತ ಕೆಳಹಂತದ ಗುಲಾಮರ ಕೆಲಸ. ಅಷ್ಟೇ ಅಲ್ಲ, ರಬ್ಬಿಗಳ ನಿಯಮದ ಪ್ರಕಾರ ಒಬ್ಬ ಯಹೂದಿ ಗುಲಾಮ ಕೂಡ ತನ್ನ ಯಹೂದಿ ಯಜಮಾನನ ಚಪ್ಲಿ ಬಿಚ್ಚುವ ಅಗತ್ಯ ಇರಲಿಲ್ಲ. ಅಷ್ಟು ಕೀಳಾವ ಕೆಲಸ ಅಂತ ಅದನ್ನ ಪರಿಗಣಿಸಲಾಗಿತ್ತು. ಅನ್ಯಜನಾಂಗದ ಗುಲಾಮರು ಮಾತ್ರ ಆ ಕೆಲಸ ಮಾಡಬೇಕಿತ್ತು. ಒಂದು ನಿಮಿಷ, ಹಾಗಾದರೆ ಯೋವಾನ್ನ ಹೇಳ್ತಿರೋದು ನಾನು ಯೇಸುವಿನ ಮುಂದೆ ಒಬ್ಬ ಗುಲಾಮನಿಗಿಂತಲೂ ಕನಿಷ್ಠ ಅಂತನಾ? ಎಕ್ಸಾಕ್ಟ್ಲಿ. ಇದು ನಂಬೋಕೆ ಕಷ್ಟ. ಆ ಕಾಲದ ಅಷ್ಟು ದೊಡ್ಡ ಪ್ರವಾದಿ, ಇಷ್ಟೊಂದು ಜನ ಹಿಂಬಾಲಕರಿರೋ ವ್ಯಕ್ತಿ. ಎಕ್ಸಾಕ್ಟ್ಲಿ. ಇದು ಕೇವಲ ನಮ್ರತೆಯ ಮಾತಲ್ಲ, ಇದೊಂದು ದೇವಶಾಸ್ತ್ರೀಯ ಬಾಂಬ್. ಆತ ಜನರ ಕಣ್ಣಲ್ಲಿ ಹೀರೋ. ಹೌದು. ಆದರೆ ಆತ ಹೇಳ್ತಿರುವುದು ಏನೆಂದರೆ, ನೀವು ನನ್ನನ್ನು ದೊಡ್ಡವನು ಅಂದ್ಕೊಂಡಿದ್ದೀರಿ, ಆದರೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೇನೋ ಅವರ ಮುಂದೆ ನಾನು ಧೂಳಿವೂ ಸಮ ಇಲ್ಲ. ನನ್ನ ಮತ್ತು ಅವರ ನಡುವಿನ ಅಂತರ ಮನುಷ್ಯ ಮತ್ತು ದೇವರ ನಡುವಿನ ಅಂತರದಷ್ಟು ದೊಡ್ಡದು. ವಾವ್, ಐ ನೆವರ್ ಸಾ ಇಟ್ ದ್ಯಾಟ್ ವೇ. ಇದು ಇಡೀ ದೃಶ್ಯದ ಅರ್ಥವನ್ನೇ ಬದಲಾಯಿಸುತ್ತೆ. ಯೋಹಾನ್ನ ತನ್ನನ್ನು ತಗ್ಗಿಸಿಕೊಳ್ಳುವ ಮೂಲಕ ಯೇಸುವಿನ ಸ್ಥಾನವನ್ನ ಆಕಾಶದೆತ್ತರಕ್ಕೇರಿಸ್ತಿದ್ದಾನೆ. ಹೌದು, ತನ್ನ ವಿನಯವನ್ನೇ ಒಂದು ಬೋಧನೆಯ ಅಸ್ತ್ರವನ್ನಾಗಿ ಬಳಸುತ್ತಿದ್ದಾನೆ. ಇಲ್ಲೇ ಇನ್ನೊಂದು ಒಗಟಿನಂತಿರೋ ಮಾತು ಬರುತ್ತೆ. ಯೋಹಾನ್ನ ಹೇಳ್ತಾನೆ, ಇವರು ನನ್ನ ಬಳಿಕ ಬಂದವರಾದರೂ ನನಗಿಂತ ಮೊದಲೇ ಇದ್ದವರು. ಕಾಲಾನುಕ್ರಮವಾಗಿ ನೋಡಿದ್ರೆ ಯೇಸು ಯೋಹಾನನ ನಂತರ ತಾನೇ ಸೇವೆ ಶುರು ಮಾಡೋದು. ಯೋಹಾನ ದಾರಿ ಸಿದ್ಧ ಮಾಡ್ತಾನೆ, ಆಮೇಲೆ ಯೇಸು ಬರ್ತಾರೆ. ಅದೇ ಯೋಹಾನ ಉಲ್ಟಾ ಹೇಳ್ತಿದ್ದಾನೆ. ಇದೇನೋ ಟೈಮ್ ಟ್ರಾವೆಲ್ ತರ ಇದೆಯಲ್ಲ. ಇದು ಈ ಭಾಗದ ಅತ್ಯಂತ ಆಳವಾದ ದೇವಶಾಸ್ತ್ರೀಯ ಸತ್ಯ. ಯೋಹಾನ ಇಲ್ಲಿ ಘಡಿಯಾರದ ಸಮಯದ ಬಗ್ಗೆ ಮಾತಾಡ್ತಾ ಇಲ್ಲ, ಅವನು ಅಸ್ತಿತ್ವದ ಅಂದ್ರೆ ಎಕ್ಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅದನ್ನ ಸ್ವಲ್ಪ ವಿವರಿಸಿ.
ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಭೂಮಿಯಲ್ಲಿ ಯೋವಾನನ ನಂತರ ತಮ್ಮ ಸಾರ್ವಜನಿಕ ಸೇವೆಯನ್ನು ಆರಂಭಿಸಿದರು ಅನ್ನೋದು ನಿಜ. ಅದು ಕಾಲಾನುಕ್ರಮ. ಕ್ರೊನಾಲಜಿ. ಸರಿ. ಆದ್ರೆ ಅವರ ದೈವಿಕ ಅಸ್ತಿತ್ವ, ಅವರ ನಿಜ ಸ್ವರೂಪ, ಅದು ಕಾಲವನ್ನು ಮೀರಿದ್ದು. ಅದು ಈ ಜಗತ್ತಿನ ಸೃಷ್ಟಿಗಿಂತಲೂ ಮೊದಲಿನಿಂದಲೂ ಇತ್ತು. ನನಗಿಂತ ಮೊದಲೇ ಇದ್ದವರು ಅಂದ್ರೆ ಅವರ ಅಸ್ತಿತ್ವ ಆದಿಯಿಂದಲೂ ಇದೆ ಅಂತ. ಹಾಗಾದ್ರೆ ನೀವು ಹೇಳ್ತಿರೋದು ಯೇಸುವಿನ ಪೂರ್ವ ಅಸ್ತಿತ್ವ ಅಂದ್ರೆ ಪ್ರೀ ಎಕ್ಸಿಸ್ಟೆನ್ಸ್ ದ ಬಗ್ಗೆ ಯೋವಾನ್ನ ಇಲ್ಲಿ ಸಾಕ್ಷಿ ಕೊಡ್ತಿದ್ದಾನೆ ಅಂತ. ನಿಖರವಾಗಿ. ಯೋವಾನ್ನನ ಸುವಾರ್ತೆಯ ಮೊದಲ ವಾಕ್ಯವೇನು? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಮತ್ತು ಆ ವಾಕ್ಯವೇ ದೇವರಾಗಿತ್ತು. ಹೌದು. ಯೋವಾನ ದೀಕ್ಷಾಸ್ನಾನಿಕನು ಅದೇ ಸತ್ಯವನ್ನು ತನ್ನದೇ ಮಾತುಗಳಲ್ಲಿ ದೃಢಪಡಿಸ್ತಿದ್ದಾನೆ. ಯೇಸು ಕೇವಲ ಒಬ್ಬ ಮಹಾನ್ ಪ್ರವಾದಿ ಅಥವಾ ಒಳ್ಳೆ ಮನುಷ್ಯ ಅಲ್ಲ, ಅವರು ಆದಿ ಅಂತ್ಯವಿಲ್ಲದ ಕಾಲಾತೀತನಾದ ದೇವರು ಅಂತ ಸಾರಿ ಹೇಳ್ತಿದ್ದಾನೆ. ಹಾಗಾದ್ರೆ ಇಡೀ ಸಂಭಾಷಣೆಯನ್ನು ಒಟ್ಟಾಗಿ ನೋಡಿದ್ರೆ ಯೋವಾನ ತನ್ನ ಗುರುತನ್ನು ನಿರಾಕರಿಸ್ತಾ, ತನ್ನನ್ನು ತಗ್ಗಿಸ್ಕೊಳ್ತಾ, ತಾನು ಕೇವಲ ಒಂದು ಸ್ವರ ಎಂದು ಹೇಳಿಕೊಳ್ತಾ. ಇಡೀ ಜೀವನ ಮತ್ತು ಸೇವೆಯ ಸಾರಾಂಶವೇ ಮುಂದೆ ಇದೇ ಸುವಾರ್ತೆಯಲ್ಲಿ ಬರುವ ಒಂದು ವಾಕ್ಯ. ಆತನು ಹೆಚ್ಚಬೇಕು, ನಾನು ತಗ್ಗಬೇಕು. ಸರಿ, ಈ ಅದ್ಭುತವಾದ ಚರ್ಚೆಯಿಂದ ನಾವು ಇವತ್ತಿನ ದಿನಕ್ಕೆ ಏನು ಕಲಿಯಬಹುದು? ಇದನ್ನು ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸಿಕೊಳ್ಳಬಹುದು? ಖಂಡಿತ ಇದರಲ್ಲಿ ಹಲವಾರು ಪಾಠಗಳಿವೆ. ಮೊದಲನೆಯದು ಮತ್ತು ಅತ್ಯಂತ ಸ್ಪಷ್ಟವಾದದ್ದು ನಿಜವಾದ ನಮ್ರತೆ. ನಾವು ಸೆಲ್ಫಿ ಯುಗದಲ್ಲಿ ಸ್ವಯಂ ಪ್ರಚಾರ ಮತ್ತು ವೈಯಕ್ತಿಕ ಬ್ರ್ಯಾಂಡಿಂಗ್ ಪ್ರಧಾನವಾಗಿರುವ ಜಗತ್ತಿನಲ್ಲಿ ಬದುಕ್ತಿದ್ದೇವೆ. ನಮ್ಮ ಸಾಧನೆಗಳನ್ನು ಜಗತ್ತಿಗೆ ತೋರಿಸ್ಕೊಳ್ಳುವುದೇ ಯಶಸ್ಸು ಅಂತ ಅನ್ಕೊಂಡಿದ್ದೇವೆ. ಹೌದು, ಲುಕ್ ಎಟ್ ಮೀ ಕಲ್ಚರ್. ಅದೇ. ಆದರೆ ಯೋವಾನ ನಮಗೆ ಕಲಿಸುವುದೇನೆಂದರೆ, ನಿಜವಾದ ಮಹಿಮೆ ನಮಗಲ್ಲ, ದೇವರಿಗೆ ಸೇರಿದ್ದು. ನಮ್ಮ ಪ್ರತಿಭೆ, ನಮ್ಮ ಯಶಸ್ಸು, ನಮ್ಮ ಪ್ರಭಾವ ಎಲ್ಲವೂ ಆತನನ್ನು ಮಹಿಮೆಪಡಿಸಲಿಕ್ಕಾಗಿ ಕೊಟ್ಟಿರುವ ಒಂದು ಅವಕಾಶ ಅಷ್ಟೇ. ನಮ್ಮ ಕಥೆಯ ಹೀರೋ ನಾವಲ್ಲ. ಕರೆಕ್ಟ್. ಎರಡನೆಯ ಪಾಠ ಬಹುಶಃ ನಮ್ಮ ಸೇವೆಯ ಉದ್ದೇಶದ ಬಗ್ಗೆ ಇರಬಹುದು. ಕ್ರಿಸ್ತ ಕೇಂದ್ರಿತ ಸೇವೆ. ಓಕೆ. ನಮ್ಮ ಜೀವನದ ಗುರಿ ನಮ್ಮನ್ನು ಪ್ರದರ್ಶಿಸುವುದಲ್ಲ, ಬದಲಾಗಿ ನಮ್ಮ ಮೂಲಕ ಇತರರು ಯೇಸುವನ್ನು ಕಾಣುವಂತೆ ಮಾಡುವುದು. ಯೋವಾನ್ನನ ರೂಪಕವನ್ನೇ ಬಳಸುವುದಾದರೆ ನಾವು ಸ್ವರಗಳಾಗಬೇಕೇ ಹೊರತು ವಾಕ್ಯವಾಗಲು ಪ್ರಯತ್ನಿಸಬಾರದು. ನಮ್ಮ ಸೇವೆಯ ಕೊನೆಯಲ್ಲಿ ಜನರು ನಮ್ಮನ್ನು ನೆನಪಿಟ್ಟುಕೊಳ್ಳುವುದಕ್ಕಿಂತ ನಮ್ಮ ಮೂಲಕ ಅವರು ಕಂಡುಕೊಂಡ ಕ್ರಿಸ್ತನನ್ನು ನೆನಪಿಟ್ಟುಕೊಂಡರೆ ಅದೇ ನಿಜವಾದ ಸಕ್ಸೆಸ್. ಮತ್ತು ಮೂರನೆಯದಾಗಿ ಮಾರ್ಗವನ್ನು ಸಿದ್ಧಪಡಿಸುವುದು. ಇದೇನೂ ಅಷ್ಟು ಸುಲಭವಲ್ಲ. ನಿಜ. ಯೋವಾನನು ಯೇಸುವಿನ ದಾರಿಯನ್ನು ಸರಿ ಮಾಡಿದ ಹಾಗೆ ನಮ್ಮ ಜೀವನದ ಮೂಲಕ ನಾವು ಇತರರು ಯೇಸುವನ್ನು ಕಂಡುಕೊಳ್ಳಲು ಇರುವ ಅಡೆತಡೆಗಳನ್ನು ತೆಗೆದುಹಾಕಬೇಕು. ಅಂದರೆ ಜನರ ಹೃದಯಗಳಲ್ಲಿರುವ ತಪ್ಪು ಕಲ್ಪನೆಗಳು, ಅಪನಂಬಿಕೆಗಳು ಮತ್ತು ಪಾಪದ ಅಡೆತಡೆಗಳನ್ನು ತೆಗೆದುಹಾಕಿ ಅವರ ಹೃದಯಗಳನ್ನು ದೇವರಿಗಾಗಿ ಸಿದ್ಧಪಡಿಸುವುದು. ಇದು ನಮ್ಮ ಮಾತುಗಳಲ್ಲಿ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ಪ್ರೀತಿಯಲ್ಲಿ ವ್ಯಕ್ತವಾಗಬೇಕು. ನಾವು ಬೇರೆಯವರಿಗೆ ದಾರಿಯಾಗಬೇಕೇ ಹೊರತು ಗೋಡೆ ಆಗಬಾರ್ದು. ನಿಖರವಾಗಿ. ಇದು ನಿಜಕ್ಕೂ ಆಳವಾದ ಚಿಂತನೆ. ಯೋವಾನ್ನನು ತನ್ನನ್ನು ವಾಕ್ಯಕ್ಕಾಗಿ ದಾರಿ ಮಾಡುವ ಸ್ವರ ಎಂದು ಕರೆದುಕೊಂಡ. ಇವತ್ತು ಸಾವಿರಾರು ಸ್ವರಗಳು ಜಾಹೀರಾತುಗಳಿಂದ ಹಿಡಿದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳವರೆಗೆ ನಮ್ಮ ಗಮನಕ್ಕಾಗಿ ಕೂಗಾಡುತ್ತಿವೆ. ಹೌದು. ಈ ಗದ್ದಲದಲ್ಲಿ ನಾವು ಯಾವ ಸ್ವರವನ್ನು ಕೇಳಬೇಕು ಮತ್ತು ನಾವು ಯಾವ ಸ್ವರವಾಗಿರಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಹೌದು. ಮತ್ತು ನಿಜವಾದ ಸ್ವರವು ತನ್ನ ಬಗ್ಗೆ ಕೂಗುವುದಿಲ್ಲ, ಅದು ಸತ್ಯದ ಕಡೆಗೆ ಬೆರಳು ತೋರಿಸುತ್ತದೆ. ಹಾಗಾದರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ಬಿಟ್ಟು ಹೋಗೋಣ. ಯೋವಾನ್ನನ ಕೆಲಸ ಪ್ರಭುವಿನ ಮಾರ್ಗವನ್ನು ನೇರಗೊಳಿಸುವುದಾಗಿತ್ತು. ಅಂದರೆ ಡೊಂಕಾದ ದಾರಿಗಳನ್ನು ಸರಿಪಡಿಸುವುದು, ತಗ್ಗುಗಳನ್ನು ತುಂಬುವುದು, ದಿಣ್ಣೆಗಳನ್ನು ಸಮತಟ್ಟು ಮಾಡುವುದು. ಇಂದಿನ ನಮ್ಮ ಜಗತ್ತಿನಲ್ಲಿ ತನ್ನತ್ತ ಗಮನ ಸೆಳೆಯದೆ ಸತ್ಯವಾದ ಮತ್ತು ಶ್ರೇಷ್ಠವಾದ ಸಂದೇಶವೊಂದು ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸುವಂತೆ ದಾರಿಯನ್ನು ಸುಗಮಗೊಳಿಸುವ ಸ್ವರವಾಗಿರುವುದು ಅಂದರೆ ಹೇಗಿರಬಹುದು? ಒಳ್ಳೆ ಪ್ರಶ್ನೆ. ನಮ್ಮ ಸ್ವಂತ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಸುತ್ತಲಿನ ಸಮಾಜದಲ್ಲಿ ಯಾವ ಡೊಂಕು ಮಾರ್ಗಗಳನ್ನು ನಾವು ಸರಿಪಡಿಸಬೇಕಿದೆ? ಇದು ಯೋಚಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.